We are continuing our study on obeying the word of God. ದೇವರ ವಾಕ್ಯದ ಅಧ್ಯಯನವನ್ನು ನಾವು ಮಾಡುತ್ತಾ ನಾವು ಬಂದಿದ್ದೇವೆ. ಯಾವ ರೀತಿಯಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕೆಂಬುದಾಗಿರುವ ಪ್ರಸ್ತಾಪದಲ್ಲಿ We will just refresh our memories as to what we studied in the last class. ಕಳೆದ ತರಗತಿಯಲ್ಲಿ ನಾವು ಏನನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ ಎಂಬುದಾಗಿ ನಾವು ಪುನಃ ಜ್ಞಾಪಕ ಮಾಡಿಕೊಳ್ಳೋಣ. We looked at 2 Timothy chapter 3, 16 and 17. ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16, 17ನೇ ವಚನಗಳನ್ನು ನಾವು ನೋಡಿದ್ದೇವೆ. And we saw that the word of God is given to us that we might be perfect, that is, we might grow into spiritual maturity. ಆತ್ಮೀಕ ರೀತಿಯಾದ ಪರಿಪಕ್ವತೆಗೆ ನಾವು ಬೆಳೆಯಬೇಕೆಂಬುದಾಗಿ ದೇವರ ವಾಕ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. That is the purpose with which God gave us his word. ಈ ಒಂದು ಉದ್ದೇಶದಿಂದ ಕರ್ತನು ತನ್ನ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾನೆ. And we saw that there are promises and also commandments in God's word. ದೇವರ ವಾಕ್ಯದಲ್ಲಿ ವಾಗ್ದಾನಗಳು ಸಹ ಉಂಟು ಮತ್ತು ಅದೇ ರೀತಿಯಲ್ಲಿ ಆಜ್ಞೆಗಳು ಸಹ ಉಂಟು. And we are asked to obey all the commandments, not some of them, but all of them. ದೇವರ ವಾಕ್ಯದಲ್ಲಿರುವ ಎಲ್ಲಾ ಆಜ್ಞೆಗಳಿಗೆ ನಾವು ವಿಧೇಯರಾಗಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವುದಾಗಿದೆ. The Lord Jesus also in the Great Commission said, teach them to observe all I have taught you. ನಾನು ನಿಮಗೆ ಕಲಿಸಲ್ಕೊಟ್ಟ ಎಲ್ಲಾ ಸಂಗತಿಗಳನ್ನು ಅವರಿಗೆ ಉಪದೇಶಿಸು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆತನು ಮಹಾ ನಿಯೋಗದಲ್ಲಿ ಆತನು ತಿಳಿಸಿದನು. Then we learned that all of God's commandments are for our good. ದೇವರು ಕೊಟ್ಟಿರುವ ಎಲ್ಲಾ ಆಜ್ಞೆಗಳು ನಮ್ಮ ಒಳಿತಿಗಾಗಿ ಇರುವುದಾಗಿದೆ. Now, if we understand that properly, we will be happy to obey all that God has said. ಇದನ್ನು ನಾವು ಪರಿಪಾಲಿಸುವುದಾದರೆ ಕರ್ತನನ್ನು ನಾವು ಹಿಂಬಾಲಿಸುವುದರಲ್ಲಿ ನಮಗೆ ಸಹಾಯಕವಾಗುವುದಾಗಿದೆ. Very often Satan wants us to believe that God is actually trying to spoil our fun. He has given us all these commandments to make our life miserable. ನಮ್ಮ ಜೀವನವನ್ನು ನಾವು ಹಾಳು ಮಾಡುವುದಕ್ಕೋಸ್ಕರ ಮತ್ತು ಹಿಂಸೆ ಪಡಿಸುವುದಕ್ಕೋಸ್ಕರ ದೇವರು ಈ ರೀತಿಯಾದ ಆಜ್ಞೆಗಳನ್ನು ಆತನು ಕೊಡುತ್ತಾ ಇದ್ದಾನೆ ಎಂಬುದಾಗಿರುವ ಆಲೋಚನೆಯನ್ನು ಸೈತಾನನು ನಮ್ಮ ಮನಸ್ಸಿಗೆ ಆತನು ಕೊಡುವನಾತನು ಆಗಿದ್ದಾನೆ. That's a lie of the devil. ಇದು ಸೈತಾನನ ಒಂದು ಸುಳ್ಳು ಮಾತಾಗಿದೆ. All of God's commandments are because he loves us and because he is interested in our ultimate well-being. ನಮ್ಮ ಒಂದು ಒಳಿತಿಗಾಗಿ ನಾವೆಲ್ಲರೂ ಸಹ ಒಳ್ಳೆ ರೀತಿಯಾಗಿ ನಾವು ಜೀವನ ಮಾಡಬೇಕು, ಒಳ್ಳೆ ರೀತಿಯಾಗಿ ಇರಬೇಕೆಂಬುದಾಗಿ ಕರ್ತನು ತನ್ನ ಆಜ್ಞೆಗಳನ್ನು ತನ್ನ ವಾಕ್ಯದಲ್ಲಿ ಆತನು ಕೊಟ್ಟಿದ್ದಾನೆ. Now we looked at 3 important blessings that come by obeying God's word. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವುದಾದರೆ ಅದರಿಂದ ಬರುವ 3 ಒಂದು ಆಶೀರ್ವಾದಗಳು ಏನೆಂಬುದಾಗಿ ಈಗಾಗಲೇ ನಾವು ನೋಡಿದ್ದೇವೆ. The first one we looked at is that all of God's commandments are for our good. ದೇವರು ಕೊಟ್ಟಿರುವ ಎಲ್ಲಾ ಆಜ್ಞೆಗಳು ಅದೆಲ್ಲವೂ ಸಹ ನಮ್ಮ ಒಳಿತಿಗಾಗಿರುವುದಾಗಿದೆ. Secondly, we saw that it is good for the next generation to come. ಮತ್ತು ಮುಂದಿನ ಪೀಳಿಗೆಗೂ ಸಹ ನಾವು ದೇವರ ಆಜ್ಞೆಗಳನ್ನು ನಾವು ಪರಿಪಾಲಿಸುವುದಾದ್ರೆ ಅವರಿಗೂ ಸಹ ಒಳ್ಳೆಯದಾಗುವುದಾಗಿದೆ. That it may go well with you and your children after you. ನಿಮಗೂ ಮತ್ತು ನಿಮ್ಮ ಸಂತತಿಯವರಿಗೂ ಸಹ ಇದರಿಂದ ಒಳ್ಳೆಯದಾಗಲಿ ಎಂಬುದಾಗಿ. And thirdly, we saw that obedience to God's commands will make us great in this world and in the world to come. ನಾವು ದೇವರ ಆಜ್ಞೆಗಳನ್ನು ನಾವು ಪರಿಪಾಲಿಸುವುದಾದರೆ ಈ ಒಂದು ಲೋಕದಲ್ಲಿಯೂ ಮತ್ತು ಮುಂದೆ ಬರಲಿಕ್ಕಿರುವ ಲೋಕದಲ್ಲಿಯೂ ಸಹ ನಮ್ಮನ್ನು ಮಹಾ ವ್ಯಕ್ತಿಗಳಾಗಿ ಅದು ಮಾಡುವುದಾಗಿದೆ. It will make us great in the kingdom of heaven. ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಉನ್ನತರಾಗಿ ಅದು ಮಾಡುವುದಾಗಿದೆ. The present kingdom of heaven is down here on this earth in the church. ಈ ಒಂದು ಪ್ರಸ್ತುತ ದೇವರ ರಾಜ್ಯವು ಈ ಪ್ರಸ್ತುತ ಕಾಲದಲ್ಲಿ ಸಭೆಯಲ್ಲಿ ಅದು ಉಂಟು. And there is also a future aspect of the kingdom of heaven, and we will be great there also. ನಾವು ಮುಂದೆಯೂ ಸಹ ಈ ಒಂದು ದೇವರ ಒಂದು ರಾಜ್ಯಕ್ಕೆ ನಾವು ಸೇರುವವರು ನಾವು ಆಗಿದ್ದೇವೆ ಎಂಬುದಾಗಿ ತಿಳಿಸುವಾಗ ಅಲ್ಲಿಯೂ ಸಹ ಮುಂದೆ ಬರುವ ಲೋಕ ಅಲ್ಲಿಯೂ ಸಹ ನಾವು ಉನ್ನತರಾಗಿ ನಾವು ಇರುತ್ತೇವೆ. So obedience to God's commandment is good for us, our children, and for the time to come. ನಾವು ದೇವರ ಆಜ್ಞೆಗಳನ್ನು ಪರಿಪಾಲಿಸುವುದಾದ್ರೆ ನಮಗೂ ಅದು ಒಳ್ಳೆಯದಾಗುವುದಾಗಿದೆ, ನಮ್ಮ ಸಂತತಿಯವರಿಗೂ ಸಹ ಅದು ಒಳ್ಳೆಯದಾಗುವುದಾಗಿದೆ ಮತ್ತು ಅದೇ ಸಂದರ್ಭದಲ್ಲಿ ಮುಂದೆ ಬರುವ ರಾಜ್ಯದಲ್ಲಿ ನಾವು ಉನ್ನತರಾಗಿ ನಾವಿರಬಹುದು ಅಥವಾ ಶ್ರೇಷ್ಠರಾಗಿ ನಾವಿರಬಹುದು.
our attitude to the commandments of the word of God have eternal consequences. ನಾವು ದೇವರ ವಾಕ್ಯಕ್ಕೆ ನಮಗಿರುವ ಒಂದು ಮನೋಭಾವ ಎಂಥದ್ದು ಎಂಬುದಾಗಿ ನಾವು ನೋಡುವಾಗ ಅದರ ಆಧಾರದಲ್ಲಿ ನಮ್ಮ ಒಂದು ಮುಂದಿನ ಜೀವನವುದಾಗುವುದಾಗಿದೆ. I think when we get up to the other world and stand before the judgment seat of Christ, ನಾವು ಕರ್ತನ ನ್ಯಾಯಸ್ಥಾನದ ಮುಂದೆ ನಾವು ನಿಲ್ಲುವಾಗ, all of us may say, I wish if I had obeyed God more. ನಾನು ಕರ್ತನನ್ನು ಇನ್ನೂ ಹೆಚ್ಚಾಗಿ ನಾನು ಆತನಿಗೆ ನಾನು ವಿಧೇಯನಾಗುವುದಾದ್ರೆ ಅದು ಒಳ್ಳೆಯದಾಗ್ತಾ ಇತ್ತು ಎಂಬುದಾಗಿ ನಾವು ಅಂದುಕೊಳ್ಳಬಹುದು. Let us not have such regrets at the judgment seat of Christ, so let us obey all the commandments right now. ನಾವು ಅಲ್ಲಿ ಆ ಒಂದು ಸ್ಥಳಕ್ಕೆ ನಾವು ಹೋಗುವಾಗ ಆ ರೀತಿಯಾದ ಒಂದು ಪಶ್ಚಾತ್ತಾಪ ನಮಗಾಗಬಾರದು. ಅದೆಲ್ಲವೂ ಆತನ ಆಜ್ಞೆಗಳನ್ನೆಲ್ಲವೂ ಸಹ ನಾವು ಇಲ್ಲಿ ನಾವು ಪರಿಪಾಲಿಸೋಣ. Now today we will turn to Psalm 119. ನಾವು ಈ ದಿನ 119ನೇ ಕೀರ್ತನೆಗೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸೋಣ. Now we know that that's a psalm that talks about the word of God and obedience to it. ಈ ಒಂದು ಕೀರ್ತನೆಯಲ್ಲಿ ದೇವರ ವಾಕ್ಯದ ಕುರಿತಾಗಿ ತಿಳಿಸುವುದಾಗಿದೆ ಮತ್ತು ದೇವರ ವಾಕ್ಯಕ್ಕೆ ನಮ್ಮ ಒಂದು ವಿಧೇಯತ್ವವನ್ನು ತಿಳಿಸುವುದಾಗಿದೆ. Most of the verses in Psalm 119 talk about the word of God directly. ನೇರವಾಗಿ 119ನೇ ಕೀರ್ತನೆಯಲ್ಲಿ ಬಹುತೇಕವಾಗಿರುವ ವಚನ ಭಾಗಗಳು ದೇವರ ವಾಕ್ಯದ ಕುರಿತಾಗಿ ನೇರವಾಗಿ ಅದು ಮಾತನಾಡುವುದಾಗಿದೆ. There are only very few verses in that psalm that do not directly connect to the word of God. ಆ ಕೆಲವು ವಚನಗಳು ಮಾತ್ರ ನೇರವಾಗಿ ದೇವರ ವಾಕ್ಯಕ್ಕೆ ಅದು ಅನುಗುಣ ಅಥವಾ ದೇವರ ವಾಕ್ಯದ ಕುರಿತಾಗಿ ನೇರವಾಗಿ ಅದು ತಿಳಿಸುವುದಿಲ್ಲ. If you read verses 1 to 8 of Psalm 119, 119ನೇ ಕೀರ್ತನೆಯ ಮೊದಲನೆಯ 8 ವಚನ ಭಾಗಗಳನ್ನು ನೀವು ಓದುವುದಾದರೆ, these verses talk repeatedly about keeping God's commandments, that is obeying God's commandments. ಈ 8 ವಚನಗಳಲ್ಲಿ ನಾವು ಕರ್ತನ ಆಜ್ಞೆಗಳನ್ನು ನಾವು ಸಂಪೂರ್ಣವಾಗಿ ನಾವು ಕೈಕೊಂಡು ನಡೆಯಬೇಕು ಎಂಬುದಾಗಿ ತಿಳಿಸುವುದಾಗಿದೆ. Now we will read verse 18. 18ನೇ ವಚನವನ್ನು ನಾವು ಓದೋಣ. Open my eyes that I may see wondrous things from your law. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. That's a very good prayer of the psalmist. ಈ ಕೀರ್ತನೆಗಾರನು ಆತನು ಮಾಡುವ ಒಂದು ಒಳ್ಳೆಯ ಪ್ರಾರ್ಥನೆ ಇದಾಗಿದೆ. Open my eyes that I may behold wondrous things from your law. ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. Now there are 3 things in this prayer. ಈ ಒಂದು ಪ್ರಾರ್ಥನೆಯಲ್ಲಿ 3 ಅಂಶಗಳು ಉಂಟು. There are wonderful things in the word of God. ದೇವರ ವಾಕ್ಯದಲ್ಲಿ ಅದ್ಭುತಗಳು ಉಂಟು. And without God opening our eyes, we cannot see them. ಕರ್ತನು ನಮ್ಮ ಒಂದು ನೇತ್ರಗಳನ್ನು, ನಮ್ಮ ಕಣ್ಣುಗಳನ್ನು ಆತನು ತೆರೆಯದೇ ಇದ್ದರೆ ನಾವು ಅದನ್ನು ನಾವು ಕಾಣಲಾರೆವು. And thirdly, we need to pray that we may get divine illumination to understand these truths. ಮತ್ತು ದೇವರ ಒಂದು ಜ್ಞಾನವು ಈ ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಮಗೆ ಬೇಕಾಗಿದೆ. So there are wonderful things in the word of God. ದೇವರ ವಾಕ್ಯದಲ್ಲಿ ಅದ್ಭುತಗಳು ಉಂಟು. And God himself needs to open our eyes that we may see those wonderful things. ನಾವು ಆ ಅದ್ಭುತಗಳನ್ನು ನೋಡುವುದಕ್ಕೋಸ್ಕರ ಕರ್ತನು ತಾನೇ ನಮ್ಮ ಕಣ್ಣುಗಳನ್ನು ತೆರೆಯಬೇಕು. The writer of these scriptures, that is the Holy Spirit himself, should teach us these truths. ಈ ಒಂದು ಸತ್ಯಾಂಶಗಳನ್ನು, ಸತ್ಯವೇದವನ್ನು ಬರೆದವನು ಅಥವಾ ಪವಿತ್ರಾತ್ಮನು ಆತನು ತಾನೇ ಈ ಸತ್ಯಾಂಶಗಳನ್ನು ನಮಗೆ ಬೋಧಿಸಿಕೊಡಬೇಕು. Understanding the word of God is not like reading and understanding any other book in the world. ಈ ಲೋಕದಲ್ಲಿ ಬೇರೆ ಪುಸ್ತಕಗಳನ್ನು ಓದುವ ಪ್ರಕಾರ ಸತ್ಯವೇದಗಳನ್ನು ಓದಿ ಆ ರೀತಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. We need the help of God, the Holy Spirit, to understand spiritual truths from the word of God. ದೇವರ ವಾಕ್ಯದಿಂದ ಸತ್ಯಾಂಶಗಳನ್ನು ನಾವು ಕಲಿಯಬೇಕಾದ್ರೆ ನಾವು ದೇವರ ಸಹಾಯ, ಪವಿತ್ರಾತ್ಮನ ಸಹಾಯ ನಮಗೆ ಬೇಕಾಗಿದೆ. We read repeatedly in the New Testament about God opening our eyes. ನಾವು ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮ ಕಣ್ಣುಗಳನ್ನು ಆತನು ತೆರೆಯುತ್ತಾನೆ ಅಥವಾ ತೆರೆದನು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಅನೇಕ ಭಾಗಗಳಲ್ಲಿ ನಾವು ಓದುತ್ತೇವೆ. In Matthew chapter 16, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ and verse 17, the Lord tells Peter that God the Father hath revealed this to you. ಆ ತಂದೆಯಾದ ದೇವರು ಇದನ್ನು ನಿನಗೆ ವ್ಯಕ್ತಪಡಿಸಿದ್ದಾನೆ ಎಂಬುದಾಗಿ ಪೇತ್ರನಿಗೆ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸ್ತಾನೆ.
And Matthew 11:25. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ, There the Lord Jesus says, "This is hidden to the wise and prudent, but revealed to babes." ಇಲ್ಲಿ ಆತನು 11ನೇ ಆತನು ಮಕ್ಕಳಿಗೆ ಆತನು ಇದನ್ನು ವ್ಯಕ್ತಪಡಿಸಿದ್ದಾನೆ, ಜ್ಞಾನಿಗಳಿಗಾದ್ರೂ ಅದನ್ನು ಆತನು ಮರೆ ಮಾಡಿದ್ದಾನೆ, ಮಕ್ಕಳಿಗೆ ಆತನು ವ್ಯಕ್ತಪಡಿಸಿದ್ದಾನೆ. In Luke 24 also we read about the eyes of the disciples being opened. ಮತ್ತು ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿಯೂ ಸಹ ಶಿಷ್ಯರ ಕಣ್ಣುಗಳು ತೆರೆದ ಒಂದು ಸಂಗತಿಯನ್ನು ಸಹ ನಾವು ಓದುತ್ತೇವೆ. That is found in verse 45. ಅದನ್ನು 45ನೇ ವಚನದಲ್ಲಿ ನಾವು ಓದುತ್ತೇವೆ. So the New Testament repeatedly talks about God opening our eyes or giving us divine illumination to understand spiritual truths. ಇಲ್ಲಿ ದೇವರ ವಾಕ್ಯದ ಸತ್ಯಾಂಶಗಳನ್ನು, ಆತ್ಮೀಕ ಸತ್ಯಾಂಶಗಳನ್ನು ಕಲಿಯುವುದಕ್ಕೋಸ್ಕರ ಕರ್ತನು ತಾನೇ ನಮಗೆ ಆತ್ಮೀಕ ಬುದ್ಧಿಯನ್ನು ಆತನು ಕೊಡುವವನು ಆತನು ಆಗಿದ್ದಾನೆ. Now, in order to obey the word of God, we first of all needs to understand the word of God. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕೆಂಬುದಾಗಿ ನಮಗೆ ಮನಸ್ಸಿರುವುದಾದ್ರೆ ಮೊದಲನೇದಾಗಿ ನಾವು ದೇವರ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. There is a great connection between obedience and understanding the word of God. ದೇವರ ವಾಕ್ಯವನ್ನು ಅದಕ್ಕೆ ವಿಧೇಯರಾಗುವುದು ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಒಳ್ಳೆ ರೀತಿಯಾದ ಒಂದು ಸಂಬಂಧ ಅದಕ್ಕೆ ಉಂಟು. When our Lord Jesus was on this earth, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನಿರುವಾಗ, when he spoke publicly, ಆತನು ಬಹಿರಂಗವಾಗಿ ಆತನು ಮಾತನಾಡುವಾಗ, many of the scholars of those days, scribes and Pharisees, did not understand what the Lord Jesus said. ಕರ್ತನಾಗಿರುವ ಯೇಸು ಕ್ರಿಸ್ತನ ಆತನು ಮಾತನಾಡುವಾಗ ಅಲ್ಲಿ ಆ ಒಂದು ಕಾಲದಲ್ಲಿದ್ದ ಶಾಸ್ತ್ರಿಗಳು ಮತ್ತು ಫರಿಸಾಯರು ಆತನು ಹೇಳುತ್ತಾ ಇದ್ದ ಮಾತುಗಳನ್ನು ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. Not because they were not educated. ಇದರ ಅರ್ಥ ಈ ಶಾಸ್ತ್ರಿಗಳು ಮತ್ತು ಫರಿಸಾಯರು ಅವರಿಗೆ ವಿದ್ಯಾಭ್ಯಾಸ ಇರಲಿಲ್ಲ ಎಂಬುದಾಗಿ ಅಲ್ಲ. They were great men of great understanding in the worldly sense. ಆ ಒಂದು ಲೌಕಿಕವಾದ ಒಂದು ಸನ್ನಿವೇಶಗಳಲ್ಲಿ, ಅದರ ಒಂದು ಅರ್ಥೈಸುವಿಕೆಯಲ್ಲಿ ಅವರಿಗೂ ಸಹ ಒಂದು ಒಳ್ಳೆಯ ಜ್ಞಾನ ಇತ್ತು. Still, many of them did not understand the spiritual truths the Lord Jesus was teaching. ಆದ್ರೆ ಅದೇ ಸಂದರ್ಭದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತ್ಮೀಕ ವಿಷಯವಾದ ಅಂಶಗಳನ್ನು ಆತನು ತಿಳಿಸುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರು ಸೋತು ಹೋದರು. Why did they not understand? ಯಾಕೆ ಅವರು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ? Let's turn to John's Gospel. ಯೋಹಾನನು ಬರೆದ ಸುವಾರ್ತೆಗೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸೋಣ. Come to chapter 8 of John's Gospel. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ and verse 43. 43ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 43ನೇ ವಚನ. Here the Lord Jesus speaks about their inability to understand spiritual truths that the Lord Jesus was talking about. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಆತ್ಮೀಕ ಸಂಗತಿಗಳ ಸತ್ಯಾಂಶಗಳನ್ನು ಆತನು ಹಂಚುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ, ಗ್ರಹಿಸುವುದಕ್ಕೋಸ್ಕರ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. Why do you not understand my speech? The Lord is asking. ಕರ್ತನಾಗಿರುವ ಯೇಸು ಕ್ರಿಸ್ತನು ಕೇಳುತ್ತಾ ಇದ್ದಾನೆ, ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? What is the reason? ಕಾರಣ ಏನು? Is it because they had not gone to school? ಅವರು ಶಾಲೆಗೆ ಹೋಗಲಿಲ್ಲ, ಇದು ಕಾರಣ ಆಗಿದೆಯಾ? Is it because they had not read the Old Testament scriptures? ಆ ಹಳೆ ಒಡಂಬಡಿಕೆಯ ಶಾಸ್ತ್ರಗಳನ್ನು ಅವರು ಕಲಿಯಲಿಲ್ಲವಾ, ಓದಲಿಲ್ಲವಾ? Is it because they did not know the language Jesus was speaking? ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಾತನಾಡುತ್ತಾ ಇದ್ದ ಭಾಷೆ ಅವರಿಗೆ ತಿಳಿದಿರಲಿಲ್ವಾ? These are not the reasons. ಇದೆಲ್ಲವೂ ಸಹ ಕಾರಣಗಳಲ್ಲ. Why do you not understand my word? ನನ್ನ ಒಂದು ಮಾತುಗಳನ್ನು ಗ್ರಹಿಸುವುದಕ್ಕೆ ನಿಮಗೆ ಯಾಕೆ ಸಾಧ್ಯ ಆಗುತ್ತಾ ಇಲ್ಲ? And Jesus himself gave the reason. ಅದಕ್ಕೆ ಕರ್ತನಾಗಿರುವ ಯೇಸು ಕ್ರಿಸ್ತನೇ ತಾನೇ ಉತ್ತರ ಕೊಟ್ಟನು. Look at that verse. Because you are not able to listen to my word. ಕಾರಣ ಏನಂದ್ರೆ ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. That means you are not willing to listen to what I say. ಅದರ ಅರ್ಥ ಏನೆಂಬುದಾಗಿ ನಾವು ಹೇಳುವುದಾದ್ರೆ, ನಾನು ತಿಳಿಸ್ತಾ ಇರುವ ಮಾತುಗಳನ್ನು ಕೇಳಿಸಿಕೊಳ್ಳುವುದಕ್ಕೋಸ್ಕರವೂ ಸಹ ನಿಮಗೆ ಮನಸ್ಸಿಲ್ಲ.
Listen means obey. You are not willing to obey what I say. ನಾನು ಹೇಳುವುದನ್ನು ಕೇಳಿಸಿಕೊಳ್ಳುವುದೆಂಬುದಾಗಿ ಹೇಳುವಾಗ ಅದಕ್ಕೆ ವಿಧೇಯರಾಗುವುದಕ್ಕೆ ನಿಮಗೆ ಮನಸ್ಸಿಲ್ಲ. Because they did not have an obedient heart, they did not understand the speech of the Lord Jesus. ವಿಧೇಯತ್ವದ ಮನಸ್ಸು ಅವರಿಗೆ ಇಲ್ಲದೆ ಇರುವ ಕಾರಣದ ದೆಸೆಯಿಂದ ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. Look at chapter 7 and verse 17. 7ನೇ ವಚನದ 17ನೇ ವಚನ ನೋಡೋಣ. If anyone is willing to do his will, he will know of the teaching, whether it is of God or whether I speak from myself. 7ನೇ ಅಧ್ಯಾಯ 17ನೇ ವಚನ. ಆತನ ಚಿತ್ತದಂತೆ ನಡೆಯುವುದಕ್ಕೆ ಯಾರಿಗೆ ಮನಸ್ಸಿದೆಯೋ ಅವರಿಗೆ ಈ ಬೋಧನೆಯು ದೇವರಿಂದ ಬಂದದ್ದೋ ನಾನೇ ಕಲ್ಪಿಸಿ ಹೇಳಿದ್ದೋ ಗೊತ್ತಾಗುವುದು. What a clear statement. ಎಂತ ಸ್ಪಷ್ಟವಾದ ಒಂದು ಹೇಳುವಿಕೆ. Many people heard the Lord Jesus. ಅನೇಕ ಜನರು ದೇವರ ಕರ್ತನಾಗಿರುವ ಯೇಸು ಕ್ರಿಸ್ತನಿಂದ ಆತನ ವಾಕ್ಯವನ್ನು ಅವರು ಕೇಳಿದರು. Many of them were scholars. ಅವರ ಮಧ್ಯದಲ್ಲಿ ಅನೇಕರು ಪರಿಣಿತರವರಾಗಿದ್ದರು. Some of them were ordinary folks. ಇನ್ನು ಕೆಲವರು ಸಾಮಾನ್ಯ ವ್ಯಕ್ತಿಗಳವರಾಗಿದ್ದರು. And the Lord says, if anyone is willing to do God's will, such people will understand the doctrine. ಯಾರು ದೇವರ ಚಿತ್ತಕ್ಕೆ ವಿಧೇಯರಾಗಬೇಕೆಂಬುದಾಗಿ ಮನಸ್ಸಿರುತ್ತದೋ ಅವರಿಗೆ ದೇವರ ವಾಕ್ಯವು ಅರ್ಥ ಆಗುವುದಾಗಿದೆ. Many sinners and publicans and prostitutes received the word of the Lord and they became his disciples. ಅನೇಕ ಜನರು ಸಾಮಾನ್ಯ ವ್ಯಕ್ತಿಗಳು, ಪಾಪಿಗಳು ಮತ್ತು ವೇಶ್ಯ ಒಂದು ಸಂಗತಿಗಳಲ್ಲಿ ಇದ್ದವರು ಅವರೆಲ್ಲರೂ ಸಹ ದೇವರ ವಾಕ್ಯವನ್ನು ವಿಧೇಯರಾಗಿ ಆ ಕರ್ತನನ್ನು ಅವರು ಹಿಂಬಾಲಿಸಿದರು. But many of the religious people who knew the Old Testament scriptures very well, they could not understand what the Lord Jesus was saying. ಆದ್ರೆ ಅದೇ ಸಂದರ್ಭದಲ್ಲಿ ಅನೇಕ ಧಾರ್ಮಿಕ ವ್ಯಕ್ತಿಗಳು ಅವರು ಒಳ್ಳೆ ರೀತಿಯಾದ ಒಂದು ಜ್ಞಾನ ಬುದ್ಧಿ ತಿಳುವಳಿಕೆ ಇದ್ದರೂ ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ. What I am saying, is it of myself or is it the word of God? ನಾನು ಹೇಳುತ್ತಾ ಇರುವ ಮಾತು ಅದು ದೇವರ ವಾಕ್ಯ ಆಗಿದೆಯೋ ಅಥವಾ ನಾನೇ ಕಲ್ಪಿಸಿ ಹೇಳುತ್ತಾ ಇದ್ದೇನೋ? Who will understand that? ಇದನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? Anyone willing to do his will. ಯಾರ್ಯಾರು ಆತನ ಚಿತ್ತವನ್ನು ಮಾಡುವುದಕ್ಕೋಸ್ಕರ ಮನಸ್ಸಿದೆಯೋ ಅವರಿಗೆ ಅರ್ಥ ಆಗುವುದಾಗಿದೆ. Here is a great spiritual truth. ಇಲ್ಲಿ ಒಂದು ಮಹಾ ಆತ್ಮೀಕ ರೀತಿಯಾದ ಒಂದು ಸತ್ಯಾಂಶ ಉಂಟು. This is relevant for us also today. ಈ ದಿನಕ್ಕೂ ಸಹ ಇದು ಅನ್ವಯಿಸುವುದಾಗಿದೆ. We can read the Bible for years and years and years. ನಾವು ಅನೇಕ ವರ್ಷಗಳ ಕಾಲ ದೇವರ ವಾಕ್ಯವನ್ನು, ಸತ್ಯವೇದವನ್ನು ನಾವು ಓದುತ್ತಲೇ ನಾವು ಇರಬಹುದು. And we may not hear God speaking to us. ಮತ್ತು ದೇವರು ನಮ್ಮೊಟ್ಟಿಗೆ ಆತನು ಮಾತನಾಡದೇ ಇರುವ ಒಂದು ಸಂಗತಿಯನ್ನು ನಾವು ಕೇಳಿಸಿಕೊಳ್ಳದೆ ನಾವು ಇರಬಹುದು. What is the reason? ಕಾರಣ ಏನು? Very often we are not willing to obey what God says. ಅನೇಕ ಬಾರಿ ಕರ್ತನು ನಮಗೆ ತಿಳಿಸುವ ಮಾತುಗಳನ್ನು ಅದಕ್ಕೆ ವಿಧೇಯರಾಗುವುದಕ್ಕೆ ನಮಗೆ ಮನಸ್ಸಿಲ್ಲ. We are not willing to humble ourselves before God. ನಾವು ಕರ್ತನ ಮುಂದೆ ನಮ್ಮನ್ನೇ ದೀನತೆ ಸ್ವಭಾವಕ್ಕೆ ನಡೆಸುವುದಕ್ಕೆ ನಮಗೆ ಮನಸ್ಸಿಲ್ಲ. We are not willing to change our lifestyle. ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದಕ್ಕೆ ನಮಗೆ ಮನಸ್ಸಿಲ್ಲ. We are not willing to give up our pride, or sometimes we are not willing to give up some sins that we practice in our life. ನಾವು ನಮ್ಮ ಒಂದು ಹೆಮ್ಮೆ ಜಂಬವನ್ನು ತ್ಯಾಗ ಮಾಡುವುದಕ್ಕೆ ನಮಗೆ ಮನಸ್ಸಿಲ್ಲ. ನಾವು ಅಭ್ಯಾಸ ಮಾಡುವ ಪಾಪಗಳನ್ನು ತ್ಯಜಿಸುವುದಕ್ಕೆ ನಮಗೆ ಮನಸ್ಸಿಲ್ಲ. And therefore, though we read the word of God repeatedly, nothing happens to us. ನಾವು ಆ ಒಂದು ಸಂದರ್ಭದಲ್ಲಿ ಅಂತ ಜೀವನ ಶೈಲಿಯನ್ನು ನಾವಿಟ್ಟು ನಾವು ದೇವರ ವಾಕ್ಯವನ್ನು ನಾವು ಓದುವುದಾದ್ರೆ ಅದೇನು ಸಹ ನಮ್ಮಲ್ಲಿ ಅದು ಕಾರ್ಯ ಮಾಡುವುದಿಲ್ಲ. But the Lord Jesus said, those who want to obey his word, they will understand the doctrine. ಯಾರ್ಯಾರು ನನ್ನ ವಾಕ್ಯಗಳಿಗೆ ವಿಧೇಯರಾಗಬೇಕೆಂಬುದಾಗಿ ಮನಸ್ಸಿದೆಯೋ ಅವರಿಗೆ ಅರ್ಥ ಆಗುತ್ತದೆ ಎಂಬುದಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನು ತಿಳಿಸುತ್ತಾನೆ. So God enlightens the minds of those who have an obedient heart. ಯಾರಿಗೆ ವಿಧೇಯತ್ವದ ಒಂದು ಹೃದಯ ಮನಸ್ಸು ಉಂಟು ಕರ್ತನು ಅವರಿಗೆ ಬುದ್ಧಿಯನ್ನು ಆತನು ಚೈತನ್ಯಗೊಳಿಸುತ್ತಾನೆ. What spiritual progress have we made after reading the word of God for 10, 20, 30 years?
10, 20, 30 ವರ್ಷಗಳ ಕಾಲ ದೇವರ ವಾಕ್ಯವನ್ನು ನಾವು ಓದುತ್ತಾ ಆ ಒಂದು ವಾಕ್ಯವು ನಮ್ಮಲ್ಲಿ ಏನಾಗಿದೆ? We read it over and over again. ನಾವು ಪದೇ ಪದೇ ದೇವರ ವಾಕ್ಯವನ್ನು ನಾವು ಓದುತ್ತೇವೆ. But how many of us really understand what God is saying through the pages of the scripture? ಆದ್ರೆ ದೇವರ ವಾಕ್ಯದ ಪುಟಗಳಿಂದ ಕರ್ತನ ನಮ್ಮೊಟ್ಟಿಗೆ ಏನು ಮಾತನಾಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ ಎಂಬುದಾಗಿ ನಮಗೆ ಅರ್ಥ ಆಗ್ತದ? And God allows people who are not obedient to be deceived also. ಮತ್ತು ಯಾರು ವಿಧೇಯರಾಗಿ In 2 Thessalonians chapter 2, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ when you read verses 10 to 12, 10ನೇ ವಚನದಿಂದ 12ನೇ ವಚನವನ್ನು ನಾವು ಓದುವುದಾದರೆ, there we read that those who do not love the truth are allowed to be deceived. ಯಾರು ಸತ್ಯಾಂಶವನ್ನು ಅವರು ಅರ್ಥ ಮಾಡಿಕೊಂಡು ಪರಿಪಾಲಿಸುವುದಿಲ್ಲವೋ ಅವರು ವಂಚನೆಗೊಳಗಾಗುವುದಕ್ಕೆ ಅವರಿಗೆ ಅನುಮತಿ ಕೊಡಲಾಗುವುದು ಎಂಬುದಾಗಿ. Now this verse is not directly talking about us. ಈ ಒಂದು ವಾಕ್ಯವು ನೇರವಾಗಿ ನಮ್ಮ ಕುರಿತಾಗಿ ತಿಳಿಸುವುದಿಲ್ಲ. It is about the people who live in the days of Antichrist. ಅಲ್ಲಿ ಕ್ರಿಸ್ತ ವಿರೋಧಿಯ ದಿನಗಳಲ್ಲಿ ವಾಸವಾಗುವ ಜನರ ಕುರಿತಾಗಿ ತಿಳಿಸುವುದಾಗಿದೆ. But I think this biblical principle is applicable even today. ಆದ್ರೆ ಈ ಒಂದು ಸತ್ಯವೇದದ ಒಂದು ತತ್ವವು ಈ ದಿನಕ್ಕೂ ಸಹ ಅದು ಅನ್ವಯಿಸುವುದಾಗಿದೆ. Those who are not willing to honestly face up to what God says, those who do not love the truth, God allows them to be deceived. ಯಾರು ಸತ್ಯಾಂಶವನ್ನು, ದೇವರ ವಾಕ್ಯದ ಸತ್ಯಾಂಶವನ್ನು ಕೇಳಿ ತಿಳಿದುಕೊಂಡು ಅದನ್ನು ಪರಿಪಾಲಿಸುವುದಕ್ಕೆ ಅವರಿಗೆ ಮನಸ್ಸಿಲ್ಲವೋ ಅಂತವರು ವಂಚನೆಗೊಳಗಾಗುವುದಕ್ಕೆ ಕರ್ತನು ಅನುಮತಿ ಕೊಡುವವನಾತನು ಆಗಿದ್ದಾನೆ. So this is a very, very important truth that we need to listen to. ಈ ಒಂದು ಸತ್ಯಾಂಶಕ್ಕೆ ನಾವು ತುಂಬಾ ಗಮನವನ್ನು ನಾವು ವಹಿಸಬೇಕು. Now if you will come with me to the Old Testament, ನಾವು ಈಗ ಹಳೆ ಒಡಂಬಡಿಕೆಗೆ ನಾವು ಬರುವುದಾದರೆ, in Deuteronomy chapter 28, ನಾವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ, there are blessings promised to those who obey the word and curse that would fall on those who do not obey. ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾರೋ ಅವರಿಗೆ ಆಶೀರ್ವಾದ, ಮತ್ತು ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇರುತ್ತಾರೋ ಅವರಿಗೆ ಶಾಪ ಎಂಬುದಾಗಿ ಅಲ್ಲಿ ಓದುತ್ತೇವೆ. In Deuteronomy 28 verses 1 and 2, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-2ನೇ ವಚನಗಳಲ್ಲಿ the Lord says, these blessings shall come upon thee if you obey these truths. ಇಲ್ಲಿ ದೇವರು ಆತನು ತಿಳಿಸುವ ಸಂಗತಿ 2ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. Blessings on all those who obey these commandments. ಯಾರ್ಯಾರು ಈ ಒಂದು ಆಜ್ಞೆಗಳಿಗೆ ವಿಧೇಯರಾಗುತ್ತಾರೋ ಅವರಿಗೆಲ್ಲವೂ ಸಹ ಈ ಶುಭವೆಲ್ಲ ಆಗುವುದಾಗಿದೆ. Now when you come to verse 15, ಈಗ ನಾವು 15ನೇ ವಚನಕ್ಕೆ ನಾವು ಬರುವುದಾದರೆ, there we read about curses that would come upon those who do not obey. ಆದ್ರೆ ಯಾರು ಈ ಒಂದು ಆಜ್ಞೆಗಳಿಗೆ ವಿಧೇಯರಾಗದೇ ಇರುತ್ತಾರೋ ಅವರಿಗೆ ಅಶುಭಗಳು ಬರುವುದುಂಟೆಂಬುದಾಗಿ ತಿಳಿಸುವುದಾಗಿದೆ. Blessing and curse based on obedience. ವಿಧೇಯತ್ವದ ಆಧಾರದ ಮೇಲೆ ಬರುವ ಆಶೀರ್ವಾದ ಮತ್ತು ಅದೇ ಸಂದರ್ಭದಲ್ಲಿ ಬರುವ ಶಾಪ. Now come to chapter 29 of the book of Deuteronomy. ನಾವು ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯಕ್ಕೆ ನಾವು ಬರೋಣ. And in verses 2 and 3 Moses says, 2 ಮತ್ತು 3ನೇ ವಚನದಲ್ಲಿ ಮೋಶೆ ತಿಳಿಸ್ತಾನೆ, you have seen all that the Lord did before your eyes in the land of Egypt. ಯೆಹೋವನು ಐಗುಪ್ತ ದೇಶದಲ್ಲಿ ನಿಮ್ಮ ಕಣ್ಣು ಮುಂದೆ ಫರೋಹನಿಗೂ ಅವನ ಪರಿವಾರದವರಿಗೂ ಮಾಡಿದ ಸಂಗತಿಗಳನ್ನು ನೀವು ನೋಡಿದ್ದೀರಿ. You have seen what happened before your eyes. ನೀವು ನಿಮ್ಮ ಕಣ್ಣುಗಳ ಮುಂದೆ ಆದ ಸಂಗತಿಗಳನ್ನು ನೀವು ನೋಡಿದ್ದೀರಿ. Now look at verse 3. 3ನೇ ವಚನ ನೋಡ್ರಿ. That which your eyes have seen. ನಿಮ್ಮ ಕಣ್ಣುಗಳು ನೋಡಿದ ಸಂಗತಿಗಳು. Verse 4. 4ನೇ ವಚನ. Again it speaks about eyes to see and ears to hear until this day. ಈ ದಿನದವರೆಗೂ ನೋಡುವ ಕಣ್ಣು, ಕೇಳುವ ಕಿವಿ ಎಂಬುದಾಗಿ ನಾವು ಓದುತ್ತೇವೆ. Verse 4 says, the Lord hath not given you
heart to perceive, eyes to see, and ears to hear. ಆದರೂ ಗ್ರಹಿಸುವ ಬುದ್ಧಿ, ನೋಡುವ ಕಣ್ಣು, ಕೇಳುವ ಕಿವಿ, ಇವುಗಳನ್ನು ಯೆಹೋವನು ಇಂದಿನವರೆಗೂ ನಿಮಗೆ ಅನುಗ್ರಹಿಸಲಿಲ್ಲ. ಅಯ್ಯೋ. In verses 2 and 3, 2 ಮತ್ತು 3ನೇ ವಚನದಲ್ಲಿ we read that you have seen this with your eyes. ನೀವು ನಿಮ್ಮ ಕಣ್ಣುಗಳಿಂದ ನೀವು ಇದನ್ನು ನೋಡಿದ್ದೀರಿ ಎಂಬುದಾಗಿ ಓದುತ್ತೇವೆ. But in verse 4 we read, God has not given you eyes to see. ಆದ್ರೆ 4ನೇ ವಚನಕ್ಕೆ ನಾವು ಬರುವಾಗ ನೋಡುವುದಕ್ಕೆ ಕಣ್ಣುಗಳನ್ನು ಕರ್ತನು ಅನುಗ್ರಹಿಸಲಿಲ್ಲ ಎಂಬುದಾಗಿ ಓದುತ್ತೇವೆ. Is there a contradiction here? ಇಲ್ಲಿ ಒಂದು ತದ್ವಿರುದ್ಧವಾದ ಒಂದು ಅಂಶ ಉಂಟಾ? Because verses 2 and 3 say that you have seen with your eyes. 2 ಮತ್ತು 3ನೇ ವಚನದಲ್ಲಿ ನೀವು ನಿಮ್ಮ ಕಣ್ಣುಗಳಿಂದ ನೀವು ನೋಡಿದ್ದೀರಿ ಎಂಬುದಾಗಿ ಅಲ್ಲಿ ಕರ್ತನು ತಿಳಿಸ್ತಾನೆ, ಯೆಹೋವನು ತಿಳಿಸ್ತಾನೆ. But in verse 4 we read, God has not given you eyes to see. ಆದ್ರೆ 4ನೇ ವಚನದಲ್ಲಿ ಕರ್ತನು ನಿಮಗೆ ಕಣ್ಣುಗಳನ್ನು ಕೊಡಲಿಲ್ಲ ಎಂಬುದಾಗಿ ನಾವು ಓದುತ್ತೇವೆ. That means they have physically seen things with their physical eyes. ಅದರ ಅರ್ಥ ಏನೆಂಬುದಾಗಿ ನಾವು ಹೇಳುವುದಾದ್ರೆ ಅವರ ಒಂದು ಶಾರೀರಿಕವಾದ ಕಣ್ಣುಗಳಿಂದ ಅವರು ನೋಡಿದ್ದಾರೆ. But they did not have the illumination to understand the spiritual truths in it. ಆದರೆ ಈ ಒಂದು ಸಂದರ್ಭದಲ್ಲಿ ಆತ್ಮೀಕವಾದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆ ಒಂದು ಚೈತನ್ಯ ಅವರಲ್ಲಿ ಇರಲಿಲ್ಲ. Now come to chapter 28 again. ನಾವು ಪುನಃ 28ನೇ ಅಧ್ಯಾಯಕ್ಕೆ ನಾವು ಬರೋಣ. Why is it that they could not see? ಯಾಕೆ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ? Though they saw with their physical eyes, they could not perceive with their spiritual eyes. ಅವರ ಒಂದು ಶಾರೀರಿಕವಾದ ಕಣ್ಣುಗಳಿಂದ ಅವರು ಕಂಡರೂ ಸಹ ಅವರ ಒಂದು ಆತ್ಮೀಕ ಕಣ್ಣುಗಳಿಂದ ಕಾಣುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. Verse 65 of chapter 28. 28ನೇ ಅಧ್ಯಾಯದ 65ನೇ ವಚನ ನೋಡ್ರಿ. And the last part of that verse. ಅದರ ಆ ಒಂದು ವಚನದ ಕಡೆಯ ಭಾಗದಲ್ಲಿ, remember, this is a curse that would fall upon those who do not obey. ಯಾರ್ಯಾರು ವಿಧೇಯರಾಗದೇ ಇರುತ್ತಾರೋ ಅವರ ಮೇಲೆ ಬರುವ ಒಂದು ಶಾಪ. And those who do not obey, the Lord shall give these there a trembling heart and failing of eyes and sorrow of mind. 65ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಆ ದೇಶಗಳಲ್ಲಿ ನಿಮಗೆ ಯಾವ ವಿಶ್ರಾಂತಿಯು ದೊರೆಯುವುದಿಲ್ಲ, ಸ್ವಲ್ಪ ಹೊತ್ತು ಅಂಗಾಲಿಡುವುದಕ್ಕೂ ಸ್ಥಳ ಸಿಕ್ಕುವುದಿಲ್ಲ. ನೀವು ನಡುಗುವ ಹೃದಯ ಉಳ್ಳವರಾಗಿಯೂ ದಿಕ್ಕು ತೋರದೆ ಕೆಂಗಟ್ಟವರಾಗಿಯೂ ಮನಗುಂದದವರಾಗಿಯೂ ಇರುವಂತೆ ಯೆಹೋವನು ಮಾಡುವನು. You will have failing eyes. That is what it says there. Dim eyes. ನಿಮಗೆ ನಿಮ್ಮ ದೃಷ್ಟಿ ಮಂದ ಆಗ್ಲಿಕ್ಕುಂಟೆಂಬುದಾಗಿ ಅಲ್ಲಿ ತಿಳಿಸುವುದಾಗಿದೆ. Why they had failing eyes? ಅವರ ಒಂದು ಕಣ್ಣುಗಳು ಯಾಕೆ ಮಂದ ಆಗುತ್ತಾ ಉಂಟು? Because there is a curse that comes upon those who are not willing to obey the commandments of God. ಯಾರು ಕರ್ತನ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕೆ ಮನಸ್ಸಿಲ್ಲವೋ ಅಂತವರ ಮೇಲೆ ಈ ಒಂದು ಶಾಪವು ಬರ್ಲಿಕ್ಕುಂಟು. So do you see what this passage is teaching? ಈ ಒಂದು ವಾಕ್ಯ ಭಾಗದಿಂದ ನಾವು ಏನು ನೋಡ್ಲಿಕ್ಕೆ ಏನು ಕಲಿಸ್ತಾ ಉಂಟೆಂಬುದಾಗಿ ನಮಗೆ ಅರ್ಥ ಆಗ್ತಾ ಇದೆಯಾ? In chapter 29 we read that though they saw with their physical eyes, God has not given them the spiritual eyes or illumination to understand these truths. ನಾವು ಓದಿದ ಸಂಗತಿಗಳನ್ನು 29ನೇ ಅಧ್ಯಾಯದಲ್ಲಿ ಅವರ ಒಂದು ಶಾರೀರಿಕವಾದ ಕಣ್ಣುಗಳಿಂದ ಅವರು ನೋಡಿದರು, ಆದರೆ ಆತ್ಮೀಕ ಕಣ್ಣುಗಳಿಂದ ನೋಡುವುದಕ್ಕೆ ಕರ್ತನು ಅವರಿಗೆ ಚೈತನ್ಯವನ್ನು ಆತನು ಕೊಡಲಿಲ್ಲ. Why their eyes were dim? ಅವರ ಒಂದು ಕಣ್ಣುಗಳು ಯಾಕೆ ಮಂದವಾಗಿತ್ತು? That is what we read in 28:65. ಅದನ್ನ 28ನೇ ಅಧ್ಯಾಯ 65ನೇ ವಚನದಲ್ಲಿ ನಾವು ಓದಿದ್ದೇವೆ. That is a curse that comes upon those who do not obey the word. ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗದೇ ಇರುತ್ತಾರೋ ಅವರ ಮೇಲೆ ಬರುವ ಒಂದು ಶಾಪ ಇದುವೇ ಆಗಿದೆ. What is the spiritual truth that we derive from this passage? ಈ ಒಂದು ವಾಕ್ಯ ಭಾಗದಿಂದ ನಾವು ತೆಗೆದುಕೊಳ್ಳುವ ಆತ್ಮೀಕ ಸತ್ಯಾಂಶ ಏನು? Those who are not willing to obey the word of God, ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು ಎಂಬುದಾಗಿ ಅವರಿಗೆ ಮನಸ್ಸಿಲ್ಲವೋ, one curse that comes upon them is that they will have failing eyes that cannot see spiritual truths. ಅವರ ಒಂದು ಕಣ್ಣುಗಳು ಅದು ಮಂದ ಆಗಲಿಕ್ಕುಂಟು ಮತ್ತು ಆತ್ಮೀಕ ಸತ್ಯಾಂಶಗಳನ್ನು ಲಾಭಗಳನ್ನು ಕಾಣುವುದಕ್ಕೆ ಅವರಿಗೆ ಸಾಧ್ಯ ಆಗುವುದಿಲ್ಲ. That is what happened to the Jewish community
in the days of Jesus. ಈ ಒಂದು ಸಂಗತಿಯು ಕರ್ತನಾಗಿರುವ ಯೇಸು ಕ್ರಿಸ್ತನ ಕಾಲದಲ್ಲಿ ಯಹೂದ್ಯರ ಮಧ್ಯದಲ್ಲಿಯೂ ಸಹ ಈ ಸಂಗತಿ ಆಯಿತು. These religious leaders, Pharisees and scribes, heard all that Jesus said. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಹೇಳಿದ ಎಲ್ಲಾ ಅಂಶಗಳನ್ನು ಈ ಫರಿಸಾಯರು ಮತ್ತು ಶಾಸ್ತ್ರಿಗಳು ಅವರು ಕೇಳಿಸಿಕೊಂಡರು. They had a very detailed understanding of the Old Testament. ಮತ್ತು ಹಳೆ ಒಡಂಬಡಿಕೆಯ ಎಲ್ಲಾ ಒಂದು ಸಂಗತಿಗಳ ಒಂದು ಒಳ್ಳೆ ಅರ್ಥೈಸುವಿಕೆ ಅವರಿಗಿತ್ತು. They knew the verses about Messiah that was there in the Old Testament. ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಿಯನ ಕುರಿತಾಗಿರುವ ಒಂದು ಅಂಶಗಳು ಸಹ ಅವರು ತಿಳಿದುಕೊಂಡಿದ್ದರು. But they could not recognize who the Messiah was. ಆದ್ರೆ ಮೆಸ್ಸಿಯನು ಯಾರು ಎಂಬುದಾಗಿ ಗುರುತು ಮಾಡುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. Though the Lord Jesus spoke great spiritual truths, they could not discern it. ಆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಮಹಾ ಸತ್ಯಾಂಶಗಳನ್ನು ಆತನು ಕಲಿಸಿದರೂ ಸಹ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ವಿವೇಚನಾ ಶಕ್ತಿ ಇರಲಿಲ್ಲ. Because they were not willing to obey what the Lord said. ಕಾರಣ ಯಾಕಂದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. They were not willing to accept the teaching of the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ಬೋಧನೆಯನ್ನು ಸ್ವೀಕಾರ ಮಾಡುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. As a result, they could not understand though they heard. ಇದರ ಒಂದು ಪರಿಣಾಮವಾಗಿ ಅವರು ಕೇಳಿಸಿಕೊಂಡರೂ ಸಹ ಅದನ್ನು ಪರಿಪಾಲಿಸುವುದಕ್ಕೆ ನೋಡುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. I am afraid this is the condition of many believers today. ತುಂಬಾ ದುಃಖಕರವಾಗಿರುವ ಒಂದು ಸಂಗತಿಯಾಗಿದೆ. ಅನೇಕ ವಿಶ್ವಾಸಿಗಳ ಒಂದು ಪರಿಸ್ಥಿತಿ ಈ ರೀತಿಯಾಗಿ ಉಂಟು. It is true they are God's children. ಹೌದು, ನಿಜ, ಅವರೆಲ್ಲರೂ ಸಹ ದೇವರ ಮಕ್ಕಳು. They read the Bible every day. ಅವರು ಪ್ರತಿದಿನವೂ ಸಹ ದೇವರ ವಾಕ್ಯವನ್ನು ಓದುತ್ತಾರೆ. But many of them do not get illumination over the word of God. ಆದ್ರೆ ದೇವರ ವಾಕ್ಯದ ಒಂದು ಚೈತನ್ಯ ಅವರಿಗೆ ಸಿಕ್ಕುವುದಿಲ್ಲ. No progress in their spiritual life. ಅವರ ಒಂದು ಆತ್ಮೀಕ ಜೀವನದಲ್ಲಿ ಯಾವುದೇ ಒಂದು ಪ್ರಗತಿ ಇಲ್ಲ. No victory over sin. ಪಾಪದ ಮೇಲೆ ಯಾವುದೇ ಒಂದು ಜಯವಿಲ್ಲ. What is the reason? ಕಾರಣ ಏನು? They are not willing to obey and yield to the truths of God's word. ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಮತ್ತು ಅದಕ್ಕೆ ಒಪ್ಪಿಸಿಕೊಡುವುದಕ್ಕೆ ಅವರಿಗೆ ಮನಸ್ಸಿಲ್ಲ. Here is a great warning for all of us. ಇದೆಲ್ಲವೂ ಸಹ ನಮಗೆ ಒಂದು ದೊಡ್ಡ ಎಚ್ಚರಿಕೆಯ ಮಾತಾಗಿದೆ. Spiritual illumination or understanding comes only as we are willing to obey the word of God. ನಾವು ದೇವರ ವಾಕ್ಯವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ವಿಧೇಯರಾಗುವುದಕ್ಕೆ ನಮಗೆ ಮನಸ್ಸಿದೆಯೋ ಅಷ್ಟರ ಮಟ್ಟಿಗೆ ದೇವರು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಚೈತನ್ಯವನ್ನು ಆತನು ಕೊಡುತ್ತಾನೆ. I am reminded of Herod the king in the Gospels. ನಾವು ಸುವಾರ್ತೆಗಳಲ್ಲಿ ನಾವು ಓದುವ ಅರಸನಾದ ಹೆರೋದಿನ ಕುರಿತಾಗಿ ನನ್ನ ಮನಸ್ಸಿಗೆ ಬರುವುದುಂಟು. In Luke chapter 9 and also Luke chapter 23 we read about him. ನಾವು ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ಅಧ್ಯಾಯದಲ್ಲಿಯೂ ಸಹ ನಾವು ಓದುತ್ತೇವೆ. Luke chapter 9 and also Luke chapter 23. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಮತ್ತು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲಿ there we read that Herod wanted to see the Lord Jesus and hear him. ಹೆರೋದನು ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಮತ್ತು ಆತನಿಂದ ಕೇಳುವುದಕ್ಕೆ ಆತನಿಗೆ ಮನಸ್ಸಿತ್ತೆಂಬುದಾಗಿ ನಾವು ನೋಡುತ್ತೇವೆ. Is this not a good desire? Is that not a good desire? ಇದು ಒಂದು ಒಳ್ಳೆಯ ಒಂದು ಅಭಿಲಾಷೆ ಆಗಿರಲಿಲ್ಲವಾ? To see the Lord Jesus and see him perform miracles and also to hear his wonderful words. ಆತನ ಅದ್ಭುತ ಕಾರ್ಯಗಳನ್ನು ನೋಡುವುದಕ್ಕೋಸ್ಕರ, ಆತನ ಮಾತುಗಳನ್ನು ಕೇಳುವುದಕ್ಕೋಸ್ಕರ ಇದು ಒಂದು ಒಳ್ಳೆಯ ಒಂದು ಆಶೆ ಆಗಿರಲಿಲ್ಲವಾ? And it was then that the Lord Jesus was brought before him. ಈ ಒಂದು ಸಂದರ್ಭದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಆತನ ಮುಂದೆ ಅವರು ತಂದರು. Well, that is what he was longing for. ಇದಕ್ಕೋಸ್ಕರ ಆತನು ಕಾಯುವವನಾತನು ಆಗಿದ್ದನು. And he thought, now I have a very good opportunity to see the Lord perform some miracles or hear his wonderful words. ಈ ಒಂದು ಸಂದರ್ಭದಲ್ಲಿ ನಾನು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ, ಆತನ ಅದ್ಭುತ ಕಾರ್ಯಗಳನ್ನು ಸಾಕ್ಷೀಕರಿಸುವುದಕ್ಕೆ, ಆತನ ವಾಕ್ಯಗಳನ್ನು ಕೇಳುವುದಕ್ಕೆ ಒಳ್ಳೆಯ ಅವಕಾಶ. But we read that the Lord Jesus did not say a word to Herod, neither did he perform any miracle. ಆದ್ರೆ ಆ ಸಂದರ್ಭದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೆರೋದಿನ ಮುಂದೆ ಆತನು ಯಾವುದೇ ಒಂದು ಮಾತುಗಳನ್ನು ಆತನು ಆಡಲಿಲ್ಲ, ಯಾವುದೇ ಅದ್ಭುತ ಕಾರ್ಯಗಳನ್ನು ಮಾಡಲಿಲ್ಲ. The Lord Jesus did not say anything.
ಕರ್ತನಾಗಿರುವ ಯೇಸು ಕ್ರಿಸ್ತನು ಏನನ್ನು ಸಹ ಆತನು ತಿಳಿಸಲಿಲ್ಲ. Though Herod wanted to hear, Jesus did not say. ಹೆರೋದನಿಗೆ ನೋಡುವುದಕ್ಕೆ ಕೇಳುವುದಕ್ಕೆ ಮನಸ್ಸಿದ್ದರೂ ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನು ಏನೂ ಸಹ ಮಾಡಲಿಲ್ಲ. Why did the Lord not satisfy that longing soul? ಈ ಒಂದು ಕಾತುರದಿಂದ ಇದ್ದ ಒಬ್ಬ ಮನುಷ್ಯನಿಗೆ ಯಾಕೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಈ ಆಶೆಯನ್ನು ಆತನು ಪೂರ್ಣ ಮಾಡಲಿಲ್ಲ? Probably the reason is, ಇದಕ್ಕೆ ಕಾರಣ ಇದಾಗಿರಬಹುದು. Earlier, John the Baptist had spoken God's word to Herod. ಮುಂಚೆ ಸ್ನಾನಿಕನಾದ ಯೋಹಾನನು ದೇವರ ವಾಕ್ಯವನ್ನು ಹೆರೋದನಿಗೆ ಆತನು ತಿಳಿಸಿದನು. He had pointed out a sin in his life. ಆತನ ಜೀವನದಲ್ಲಿ ಒಂದು ಪಾಪವನ್ನು ಆತನು ಗುರುತು ಮಾಡಿ ಆತನು ತಿಳಿಸಿದನು. He was living in immorality and John the Baptist pointed it out to him. ಆತನು ಅನೈತಿಕತೆಯಲ್ಲಿ ಆತನು ಮಾಡುತ್ತಾ ಇದ್ದನು. ಇದನ್ನು ಸ್ನಾನಿಕನಾದ ಯೋಹಾನನು ಆತನು ನೇರವಾಗಿ ಆತನಿಗೆ ತಿಳಿಸಿದನು. But he was not willing to correct himself. ಆದ್ರೆ ತನ್ನನ್ನು ಸರಿಪಡಿಸುವುದಕ್ಕೆ ಆತನಿಗೆ ಮನಸ್ಸಿರಲಿಲ್ಲ. And he got John the Baptist beheaded. ಸ್ನಾನಿಕನಾದ ಯೋಹಾನನನ್ನು ಶಿರಶ್ಛೇದನ ಮಾಡುವ ಹಾಗೆ ಆತನು ಪತ್ರ ಬರೆದನು. Now as Jesus stands before Herod, ಈಗ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೆರೋದನ ಮುಂದೆ ಆತನು ನಿಲ್ಲುವಾಗ, silently I think the Lord Jesus is saying, I have nothing more to tell you. ಈಗ ಅಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ನಿಶಬ್ದವಾಗಿ ಆತನು ಹೇಳ್ತಾ ಇರುವ ಒಂದು ಮಾತು, ನಾನು ನಿನಗೆ ಏನು ತಿಳಿಸುವುದಕ್ಕೂ ಸಹ ಇಲ್ಲಿ ಇಲ್ಲ. When the word of God came to you earlier, you did not want to obey, and I am also not willing to say anything more to you. ಹಿಂದೆ ದೇವರ ವಾಕ್ಯವು ನಿನಗೆ ನೇರವಾಗಿ ಬಂದರೂ ಸಹ ನೀನು ಅದನ್ನು ಕೇಳಿ ಸ್ವೀಕಾರ ಮಾಡುವುದಕ್ಕೆ ನಿನಗೆ ಮನಸ್ಸಿರಲಿಲ್ಲ. ಈಗ ನಾನು ಸಹ ನಿನಗೆ ತಿಳಿಸುವುದಿಲ್ಲ. God gives us more light on his word only as we progress in obedience. ನಾವು ನಮ್ಮ ವಿಧೇಯತ್ವದಲ್ಲಿ ನಾವು ಯಾವ ರೀತಿಯಾಗಿ ನಾವು ಪ್ರಗತಿಪರ ನಾವು ಆಗುತ್ತೇವೋ ಅಷ್ಟರ ಮಟ್ಟಿಗೆ ಅದನ್ನು ದೇವರ ವಾಕ್ಯವನ್ನು ಕಲಿಯುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ಬೆಳಕನ್ನು ಅನುಗ್ರಹಿಸುತ್ತಾನೆ. If I have not obeyed what God has told me earlier, I cannot expect him to give me more light now. ಹಿಂದೆ ದೇವರ ವಾಕ್ಯವನ್ನು ನಾನು ಅದನ್ನು ಕೇಳಿ ನಾನು ಅದಕ್ಕೆ ವಿಧೇಯಳು ನಾನು ಆಗದೇ ಇದ್ದರೆ ಪುನಃ ದೇವರ ವಾಕ್ಯವನ್ನು ವ್ಯಕ್ತಪಡಿಸುವುದಕ್ಕೆ ಕರ್ತನಿಗೆ ಇಷ್ಟವಿಲ್ಲ. Let us look into our own lives here. ನಾವು ನಮ್ಮ ಜೀವನವನ್ನೇ ನಾವು ಪರೀಕ್ಷಿಸಿ ನಾವು ನೋಡುವವನಾಗಿರೋಣ. Have we been obedient to what God had spoken to us earlier? ಹಿಂದೆ ಕರ್ತನು ನಮಗೆ ತಿಳಿಸಿದ ಮಾತುಗಳಿಗೆ ನಾವು ಕಿವಿಗೊಡುವವನಾಗಿದ್ದೇವೋ? Are there things in our life that we know to be God's will, but we have not yet yielded, submitted ourselves to it? ಈಗಾಗಲೇ ನಮ್ಮ ಜೀವನದಲ್ಲಿ ಆದ ಸಂಗತಿಗಳು, ಹೌದು ಇದು ಕರ್ತನ ಚಿತ್ತ ಎಂಬುದಾಗಿ ನಮಗೆ ತಿಳಿದರೂ ಸಹ ನಾವು ಅದಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿಕೊಡಲಿಲ್ಲ. If that is the case, we may continue to read God's word, hear messages, but nothing may happen to us in our spiritual life. ಇದೆಲ್ಲದರ ಮಧ್ಯದಲ್ಲಿ ಇದೆಲ್ಲವೂ ಸಹ ಆದ ನಂತರ ನಾವು ಅನೇಕ ವಾಕ್ಯ ಸಂದೇಶಗಳನ್ನು ನಾವು ಕೇಳಬಹುದು, ನಾವು ದೇವರ ವಾಕ್ಯ ಓದಬಹುದು, ಆದ್ರೆ ಏನೂ ಸಹ ನಮಗೆ ಆಗುವುದಿಲ್ಲ. You hear the preacher, but you do not hear God. ನೀವು ಆ ಪ್ರಸಂಗಿಯ ಮಾತುಗಳನ್ನು ನೀವು ಕೇಳಬಹುದು, ಆದ್ರೆ ದೇವರ ಸ್ವರವನ್ನು ನೀವು ಕೇಳದೇ ಇರಬಹುದು. When you read the word of God, you understand the meaning of the words written there, but you do not get any spiritual light from what you read. ದೇವರ ವಾಕ್ಯವನ್ನು ನೀವು ಓದುವ ಸಂದರ್ಭದಲ್ಲಿ ಅದರ ವಾಕ್ಯಗಳ ಅರ್ಥ ಏನೆಂಬುದಾಗಿ ನಿಮಗೆ ಅರ್ಥ ಆದರೂ ಸಹ ಅದರಿಂದ ನೀವು ಯಾವುದೇ ಒಂದು ಲಾಭವನ್ನು ನೀವು ಪಡೆಯದೇ ಇರುವ ಒಂದು ಸ್ಥಿತಿಗತಿಗೆ ನೀವು ಹೋಗುತ್ತೀರಿ. So our understanding of God's word depends on our attitude to obedience. ನಾವು ವಿಧೇಯತ್ವಕ್ಕೆ ನಮ್ಮ ಒಂದು ಮನೋಭಾವ ಯಾವ ರೀತಿಯಾಗಿ ಇರುತ್ತದೋ ಆ ರೀತಿಯಾಗಿ ನಾವು ದೇವರ ವಾಕ್ಯದ ಲಾಭವನ್ನು ನಾವು ಪಡೆಯುವವನಾಗಿರಬೇಕು. And we get more light on the word of God only as we obey the word of God more and more. ನಾವು ದೇವರ ವಾಕ್ಯವನ್ನು ನಾವು ಎಷ್ಟರ ಮಟ್ಟಿಗೆ ನಾವು ವಿಧೇಯರು ನಾವು ಆಗುತ್ತೇವೋ ಅಲ್ಲಿಯ ತನಕ ದೇವರು ತನ್ನ ಬೆಳಕನ್ನು ಅದು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಆತನ ಅನುಗ್ರಹಿಸುತ್ತಾನೆ. And the New Testament also teaches us there is a connection between love and obedience. ಪ್ರೀತಿ ಮತ್ತು ವಿಧೇಯತ್ವಕ್ಕೆ ಒಂದು ಸಂಬಂಧ ಉಂಟೆಂಬುದಾಗಿ ಹೊಸ ಒಡಂಬಡಿಕೆ ನಮಗೆ ತಿಳಿಸುವುದಾಗಿದೆ. Look at 1 John chapter 5 and verse 2. ಯೋಹಾನ ಬರೆದ ಸುವಾರ್ತೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ನೋಡ್ರಿ. There we see that to love God is to obey his commandments. ನಾವು 2ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ನಾವು ದೇವರ ಮಕ್ಕಳನ್ನು ಪ್ರೀತಿಸುವುದಕ್ಕೆಂಬುದನ್ನು ದೇವರು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ.
To love God is to obey his commandments. ನಾವು ಕರ್ತನನ್ನು ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳುವಾಗ ಆತನ ಆಜ್ಞೆಗಳನ್ನು ಅನುಸರಿಸುವವನಾಗಿರಬೇಕು. So one of the marks of loving God is an attitude of obedience to his commands. ನಾವು ಕರ್ತನನ್ನು ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳುವಾಗ ಅದಕ್ಕಿರುವ ಮುಖ್ಯವಾದ ಒಂದು ಗುಣಲಕ್ಷಣ ನಾವು ಕರ್ತನ ಆಜ್ಞೆಗಳನ್ನು ನಾವು ಪರಿಪಾಲಿಸುತ್ತೇವೆ ಎಂಬುದಾಗಿ. If we say we love God more and more, we should be also able to say I obey God more and more. ನಾನು ಕರ್ತನನ್ನು ಹೆಚ್ಚೆಚ್ಚಾಗಿ ನಾನು ಪ್ರೀತಿಸ್ತೇನೆ ಎಂಬುದಾಗಿ ನಾವು ಹೇಳುವಾಗ ಅದೇ ಸಂದರ್ಭದಲ್ಲಿ ಅದೇ ಮಟ್ಟಕ್ಕೆ ನಾನು ಕರ್ತನನ್ನು ಹೆಚ್ಚೆಚ್ಚಾಗಿ ನಾನು ಪರಿಪಾಲಿಸುತ್ತೇನೆ, ಆತನ ಆಜ್ಞೆಗಳನ್ನು ಪರಿಪಾಲಿಸ್ತೇನೆ ಎಂಬುದಾಗಿ ನಾವು ತಿಳಿಸುವವನಾಗಿರಬೇಕು. And the Lord Jesus repeatedly stated this truth in the Gospel of John. ಮತ್ತು ಈ ಒಂದು ಸತ್ಯಾಂಶವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆಯಲ್ಲಿ ಅನೇಕ ಬಾರಿ ತಿಳಿಸುವವನಾತನು ಆಗಿದ್ದನು. In John chapter 14, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ in verse 15, 15ನೇ ವಚನ, verse 21, 21ನೇ ವಚನ, verse 23, 23ನೇ ವಚನ, the Lord repeated the same statement. ಈ ಒಂದು ಸತ್ಯಾಂಶವನ್ನು, ಈ ಒಂದು ಹೇಳುವಿಕೆಯನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಪದೇ ಪದೇ ಆತನು ತಿಳಿಸಿದನು. If you love me, you will obey my commandments. ನೀವು ನನ್ನನ್ನು ಪ್ರೀತಿಸುವುದಾದ್ರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. Love and obedience always go together. ಪ್ರೀತಿ ಮತ್ತು ವಿಧೇಯತ್ವ ಎರಡೂ ಸಹ ಒಟ್ಟಾಗಿ ಅದು ಹೋಗುವುದಾಗಿದೆ. If we love God, we will obey him. ನಾವು ಕರ್ತನನ್ನು ಪ್ರೀತಿಸುವುದಾದ್ರೆ ನಾವು ಆತನಿಗೆ ನಾವು ವಿಧೇಯರಾಗುತ್ತೇವೆ. So we see the importance of obedience. ಇಲ್ಲಿ ನಾವು ವಿಧೇಯತ್ವದ ಒಂದು ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. You know, book of James is an epistle that talks about obedience to God's word. ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕೆಂಬುದಾಗಿ ಯಾಕೋಬನ ಪತ್ರಿಕೆ ನಮಗೆ ಒಂದು ಒಳ್ಳೆಯ ಒಂದು ಪುಸ್ತಕವಾಗಿ ಉಂಟು. In James chapter 1, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ in verse 19 we read of hearing. ನಾವು 19ನೇ ವಚನದಲ್ಲಿ ನಾವು ಕೇಳುವ ಸಂಗತಿಯ ಕುರಿತಾಗಿ, ನಾವು ಕೇಳಿಸಿಕೊಳ್ಳುವ ಸಂಗತಿಯ ಕುರಿತಾಗಿ ನಾವು ನೋಡುತ್ತೇವೆ. In verse 21 we read about receiving. 21ನೇ ವಚನದಲ್ಲಿ ಸ್ವೀಕಾರ ಮಾಡುವ ಅಂಶದ ಕುರಿತಾಗಿ ನಾವು ನೋಡುತ್ತೇವೆ. And verse 22 we read about doing. ಮತ್ತು 22ನೇ ವಚನದಲ್ಲಿ ಮಾಡುವ ಸಂಗತಿಯ ಕುರಿತಾಗಿ ನಾವು ಓದುವವರಾಗಿದ್ದೇವೆ. Receiving and doing. ಓದುವುದು, ಕೇಳುವುದು ಮತ್ತು ಸ್ವೀಕಾರ ಮಾಡುವುದು. Now the Lord Jesus gave a wonderful parable of the sower in all the three gospels. 3 ಸುವಾರ್ತೆಗಳಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಬಿತ್ತುವವನ ಸಾಮ್ಯದ ಕುರಿತಾಗಿ ಆತನು ತಿಳಿಸಿದನು. That is the first of the parables. ಇದು ಸಾಮ್ಯಗಳಲ್ಲಿ ಅದು ಮೊದಲನೆಯ ಒಂದು ಸಾಮ್ಯವಾಗಿದೆ. That parable emphasizes the importance of obedience. ಈ ಸಾಮ್ಯದಲ್ಲಿ ನಾವು ವಿಧೇಯತ್ವದ ಅದರ ಒಂದು ಒತ್ತನ್ನು ಅದು ಕೊಡುವುದಾಗಿದೆ. And they who obey, they bring forth much fruit. ಯಾರು ವಿಧೇಯರಾಗುತ್ತಾರೋ ಅವರು ಹೆಚ್ಚು ಫಲವನ್ನು ಫಲಿಸುವವರಾಗಿರುತ್ತಾರೆ. Now we read about one group of people there in that parable who received the word gladly. ನಾವು ಅಲ್ಲಿ ಒಂದು ಗುಂಪಿನ ಜನರನ್ನು ನಾವು ನೋಡುತ್ತೇವೆ. ಅವರು ದೇವರ ವಾಕ್ಯವನ್ನು ಅವರು ಸಂತೋಷದಿಂದ ಸ್ವೀಕಾರ ಮಾಡಿದರು. But as you continue reading, you see that nothing happened. ಆದ್ರೆ ನಾವು ಅದನ್ನೇ ನಾವು ಓದುವುದಕ್ಕೆ ನಾವು ಮುಂದುವರಿಸುವುದಾದ್ರೆ ಅಲ್ಲಿ ಏನು ನಡೆದೇ ಇರುವ ಸ್ಥಿತಿಯನ್ನು ನಾವು ನೋಡುತ್ತೇವೆ. They were very happy to hear the speech and the word of God. They wrote down notes and they were excited. But one thing they did not do is they did not obey. ಅಲ್ಲಿ ಅವರು ದೇವರ ವಾಕ್ಯದ ಸಂದೇಶಗಳನ್ನು ಅವರು ಕೇಳಿಸಿಕೊಂಡ್ರು, ಅವರು ನೋಟ್ಸ್ ಗಳನ್ನು ಬರೆದರು. ಆದರೆ ಒಂದು ಸಂಗತಿಯನ್ನು ಮಾಡಲಿಲ್ಲ. ಅದೇನೆಂದರೆ ಅವರು ಅದಕ್ಕೆ ವಿಧೇಯರಾಗಲಿಲ್ಲ. Very often we are also like that. ಅನೇಕ ಬಾರಿ ನಾವು ಸಹ ಅದೇ ರೀತಿಯಾಗಿ ನಾವಿದ್ದೇವೆ. We receive the word gladly. ನಾವು ದೇವರ ವಾಕ್ಯವನ್ನು ನಾವು ಸಂತೋಷದಿಂದ ನಾವು ಸ್ವೀಕಾರ ಮಾಡುತ್ತೇವೆ. But we do nothing about it. ಆದ್ರೆ ಅದರ ಕುರಿತಾಗಿ ನಾವು ಏನು ಸಹ ಮಾಡುವುದಿಲ್ಲ. Dear brothers and sisters, what we do about the word of God, that is what decides our destiny. ನಾವು ದೇವರ ವಾಕ್ಯದ ಕುರಿತಾಗಿ ನಾವು ಏನು ಮಾಡುವವರು ನಾವು ಆಗಿದ್ದೇವೋ ಅದು ನಮ್ಮ ಒಂದು ಅಂತಿಮ ಸ್ಥಿತಿಯನ್ನು ನಿರ್ಧಾರ ಮಾಡುವುದಾಗಿದೆ. And we read about in that parable about one group that brought forth good fruit. ಆದ್ರೆ ಅದೇ ಒಂದು ಸಾಮ್ಯದಲ್ಲಿ ಇನ್ನೊಂದು ಗುಂಪಿನ ಜನರನ್ನ ಕುರಿತಾಗಿ ನಾವು ಓದುತ್ತೇವೆ. ಅದೇನೆಂದ್ರೆ ಅವರು ಒಳ್ಳೆಯ ಫಲವನ್ನು ಅವರು ಫಲಿಸಿದರು ಎಂಬುದಾಗಿ. Who are they? ಅವರು ಯಾರು? In Luke 8:15 we read,
ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಓದುತ್ತೇವೆ. They took these things to their heart. ಅವರು ಈ ಅಂಶಗಳನ್ನು ಅವರ ಹೃದಯಕ್ಕೆ ಅವರು ತೆಗೆದುಕೊಂಡರು. You know, in the Jewish understanding, heart is the seat of volition, willpower. ನಾವು ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ ಹೃದಯ ಎಂಬುದಾಗಿ ಹೇಳುವಾಗ ಅದು ಒಂದು ರೀತಿಯಾದ ಒಂದು ವಿಲ್ ಪವರ್, ಅದು ಅವರ ಒಂದು ಚಿತ್ತವನ್ನು ಅದು ತೋರಿಸ್ತಾ ಇತ್ತು. ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ, ಅವರ ಒಂದು ನಿರ್ಧಾರವನ್ನು ಮಾಡುವ ಸಾಮರ್ಥ್ಯ ಹೃದಯದಲ್ಲಿ ಇತ್ತು ಎಂಬುದಾಗಿ ಅವರ ಒಂದು ಅರ್ಥೈಸುವಿಕೆ. So those who obeyed the word from the heart, they produced much fruit. ಯಾರ್ಯಾರು ದೇವರ ವಾಕ್ಯವನ್ನು ಅವರು ಹೃದಯಕ್ಕೆ ತೆಗೆದುಕೊಂಡರು ಅವರೆಲ್ಲರೂ ಸಹ ಒಳ್ಳೆಯ ಫಲವನ್ನು ಫಲಿಸಿದರು. At the close of the Sermon on the Mount, ಪರ್ವತ ಪ್ರಸಂಗದ ಅಂತಿಮ ಭಾಗದಲ್ಲಿ, in Matthew chapter 7, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ and verse 24, 24ನೇ ವಚನದಲ್ಲಿ ನಾವು ಓದುವಾಗ, the Lord Jesus concludes the sermon saying, "Whosoever hears these sayings of mine and does them, I compare them to a man who built a house on the rock." ಆದುದರಿಂದ ಈ ಮಾತುಗಳನ್ನು ಕೇಳಿ ಅವುಗಳಿಂದ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. Not just the one who hears, but the one who hears and obeys these things. ಈ ಮಾತುಗಳನ್ನು ಕೇಳುವುದು ಮಾತ್ರವಲ್ಲದೆ ಈ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. What did the wise man do? ಬುದ್ಧಿವಂತನು ಏನು ಮಾಡಿದನು? In Luke's gospel we read, ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, he dug deep and put his foundation on the rock. ಆತನು ಆಳವಾಗಿ ಅಗೆದು ಬಂಡೆಯ ಮೇಲೆ ತನ್ನ ಮನೆಯ ಅಸ್ಥಿವಾರವನ್ನು ಕಟ್ಟಿದನು. You know, there are three aspects to our human personality. ನಮ್ಮ ಒಂದು ಮಾನುಷಿಕವಾದ ಸ್ವಭಾವಕ್ಕೆ 3 ರೀತಿಯಾದ ಅಂಶಗಳು ಉಂಟು. One is the intellect. ಮೊದಲನೇದಾಗಿ ನಮ್ಮ ಒಂದು thinking capacity. ನಮ್ಮ ಒಂದು ಯೋಚನೆ ಮಾಡುವ ಶಕ್ತಿ. And second is our emotion. ಎರಡನೇದಾಗಿ ನಮ್ಮ ಒಂದು ಭಾವನೆಗಳು. And thirdly, our willpower. ಮೂರನೇದಾಗಿ ನಮ್ಮ ಒಂದು ಚಿತ್ತ. So, the first part is listening to God's word. ಮೊದಲನೇದಾಗಿ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. We understand it in our intellect. ನಾವು ನಮ್ಮ ಒಂದು ಮನಸ್ಸಿನಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Secondly, sometimes we get excited about it. Emotion is aroused. ಮತ್ತು ಅದರ ಕುರಿತಾಗಿ ನಮಗೆ ಸಂತೋಷ ಆಗುವುದುಂಟು, ಅದರ ಕುರಿತಾಗಿ ನಮಗೆ ಕುತೂಹಲ ಆಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಭಾವನೆಗಳು ಹೊರಬರುತ್ತದೆ. But that is not enough. ಆದ್ರೆ ಅಲ್ಲಿಗೆ ಅದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. Third level. ನಾವು 3ನೇ ಹಂತಕ್ಕೆ ನಾವು ಹೋಗಬೇಕು. Volition, willpower. We decide to do something about it. ನಾವು ಅದರ ಕುರಿತಾಗಿ ನಾನು ಮಾಡಬೇಕು ಎಂಬುದಾಗಿ ನನ್ನ ಚಿತ್ತವನ್ನು ನಾನು ತೋರಿಸಬೇಕು. On the earth, on the top, there is soil or sand. ಆ ಭೂಮಿಯ ಮೇಲೆ ಮೇಲ್ಭಾಗದಲ್ಲಿ ಮಣ್ಣು ಉಂಟು. That is like our intellect. ಅದೆಲ್ಲವೂ ಸಹ ನಮ್ಮ ಒಂದು ಮನಸ್ಸನ್ನು ಅದು ತೋರಿಸುವುದಾಗಿದೆ. When you go a little deeper, there is a hard mud there. ಇನ್ನೂ ಸ್ವಲ್ಪ ನಾವು ಅಗಿಯುವುದಾದ್ರೆ ಇನ್ನೂ ಜೇಡಿ ಮಣ್ಣು ಉಂಟು. That is equal to our emotion. ಅದು ನಮ್ಮ ಒಂದು ಭಾವನೆಗೆ ಅದು ಅನುಗುಣವಾದದ್ದು. Don't build your house there. ಅಲ್ಲಿ ನಿಮ್ಮ ಮನೆಯನ್ನು ಕಟ್ಟಬೇಡ್ರಿ. Go to the third level. ಇನ್ನು 3ನೇ ಭಾಗಕ್ಕೆ ಹೋಗ್ರಿ. Go deep to the rock. ಅಲ್ಲಿ ಬಂಡೆ ನಿಮಗೆ ಸಿಕ್ಕುವುದಾಗಿದೆ. That is your willpower, your decision making capacity. ಅಲ್ಲಿ ನಿಮ್ಮ ಚಿತ್ತ ಉಂಟು, ಅಲ್ಲಿ ನಿಮ್ಮ ನಿರ್ಧಾರಗಳನ್ನು ತೋರಿಸುವ ಒಂದು ಸ್ಥಳ. Obey your word. Obey the word. ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ರಿ. Understanding is good. ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದು. Getting excited is good. ಅದರ ಕುರಿತಾಗಿ ಕುತೂಹಲ ಆಗುವುದು ಒಳ್ಳೆಯದು. But obedience makes the difference. ಆದ್ರೆ ಅದಕ್ಕೆ ನಾವು ವಿಧೇಯರಾಗುವಾಗ ಅದು ವ್ಯತ್ಯಾಸವನ್ನು ತೋರಿಸುವುದಾಗಿದೆ. May God help us in the days to come that we may not just be hearers or readers of God's word, but we may be obeying God's word. ನಾವು ಮುಂದಿನ ದಿನಗಳಲ್ಲಿ ಕರ್ತನು ತಾನೇ ನಮಗೆ ಸಹಾಯವನ್ನು ಕೊಡುವನು ಆತನು ಆಗಿರಲಿ. ನಾವು ಆತನ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಓದುವುದು ಮಾತ್ರವಲ್ಲ, ಆದರೆ ಅದನ್ನು ಪರಿಪಾಲಿಸುವವರು ನಾವು ಆಗಿರಬೇಕು. And that will bring blessing on us, our children, and also in eternity.
ಈ ರೀತಿಯಾಗಿ ಆಗುವಾಗ ಅದು ನಮಗೆ ಆಶೀರ್ವಾದವನ್ನು ಕೊಡುವುದಾಗಿ, ನಮ್ಮ ಸಂತತಿಗೆ ಆಶೀರ್ವಾದವನ್ನು ಕೊಡುವುದಾಗಿದೆ. ಮತ್ತು ನಮ್ಮ ಒಂದು ಭವಿಷ್ಯದಲ್ಲಿ ಮುಂದಿನ ಲೋಕದಲ್ಲಿಯೂ ಸಹ ನಮಗೆ ನಾವು ಶ್ರೇಷ್ಠರಾಗಿ ನಾವಿರಬಹುದು. May the Spirit of God help us. ಕರ್ತನು ತಾನೇ ನಮಗೆ ಸಹಾಯವನ್ನು ನೀಡಲಿ, ಆತನ ಆತ್ಮವು ನಮಗೆ ಸಹಾಯವನ್ನು ನೀಡಲಿ. Once again, we thank God's servant Uncle John Kurian for joining us on Tuesday and Thursday. Thank you, Uncle, for sharing God's word with us. ಮಂಗಳವಾರ ರಾತ್ರಿ ಮತ್ತು ಗುರುವಾರ ರಾತ್ರಿ ಈ ದಿನ ದೇವರ ವಾಕ್ಯದ ಸಂದೇಶವನ್ನು ಹಂಚಿದ ಸಹೋದರ ಜಾನ್ ಕುರಿಯನ್ ಅಂಕಲ್ ರವರಿಗೆ ನಮ್ಮ ವಂದನೆಗಳನ್ನು ನಾವು ತಿಳಿಸ್ತೇವೆ. Let us continue to pray for Uncle and ministry as God is using him in several ways as an encouragement and blessing to the children of God in many places. ದೇವರ ಮಕ್ಕಳಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಕರ್ತನು ಪ್ರಿಯರನ್ನು ಉಪಯೋಗಿಸ್ತಾ ಆತನು ಬಂದಿದ್ದಾನೆ. ಇನ್ನು ಮುಂದೆಯೂ ಸಹ ಆತನು ಉಪಯೋಗಿಸಲಿ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆ ಆಗಿರಲಿ. Even during this difficult and uncertain times, as we heard, we are never shortage or scarcity of God's word. We are listeners and here listening God's word, but the word of the Lord has clearly spoken to us how important is to heed and obey to God's commands. ನಾವು ಈ ಒಂದು ಕಷ್ಟಕರವಾದ ಸನ್ನಿವೇಶದಲ್ಲಿಯೂ ಸಹ ದೇವರ ವಾಕ್ಯದ ಕೊರತೆ ನಮ್ಮಲ್ಲಿ ಇಲ್ಲ. ನಾವೆಲ್ಲರೂ ಸಹ ನಾವು ವಾಕ್ಯವನ್ನು ಓದುವವರು ಕೇಳುವವರಾಗಿದ್ದೇವೆ. ಆದ್ರೆ ಮುಖ್ಯವಾದ ಒಂದು ಅಂಶ, ನಾವು ದೇವರ ವಾಕ್ಯವನ್ನು ಪರಿಪಾಲಿಸಿ ಅಭ್ಯಾಸ ಮಾಡುವವರಾಗಿರಬೇಕು. Spirit of the Lord has given us a warning and also chastened us by through his servant and the word, and how important is to obey God's commands rather than just listening to it. ದೇವರ ವಾಕ್ಯವನ್ನು ನಾವು ಕೇಳುವುದರ ಮುಖಾಂತರ ಮತ್ತು ಅದನ್ನು ಕೇಳಿ ಏನು ಮಾಡದೇ ಇರುವಾಗ ನಮಗೆ ಬರುವ ಶಾಪದ ಎಚ್ಚರಿಕೆಯ ಮಾತುಗಳು ಸಹ ನಮಗೆ ಸಿಕ್ಕಿದೆ. Take heed to this word and let us try to follow this in the days to come. ನಾವು ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುವವರು ನಾವು ಆಗಿರೋಣ ಮತ್ತು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಪರಿಪಾಲಿಸುವವರು ನಾವು ಆಗಿರೋಣ. We once again thank so many people have joined from different places, different states, different countries. We thank you all this evening. ಅನೇಕ ಬೇರೆ ಬೇರೆ ಸ್ಥಳಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದಲೂ ಸಹ ಪ್ರಿಯರು ನೀವು ಈ ಒಂದು ಕೂಟಕ್ಕೆ ನೀವು ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಾವು ವಂದನೆಗಳನ್ನು ನಾವು ತಿಳಿಸ್ತೇವೆ. We will be having tomorrow, May 1st, the Friday, we will be having the meeting again at 7:30. Brother Rajesh will be sharing the word of God. ನಾವು ನಾಳೆ ದಿನವೂ ಸಹ ದೇವರ ವಾಕ್ಯದ ಅಧ್ಯಯನವು ನಮಗೆ ಇರುವುದಾಗಿದೆ. ಸಹೋದರ ಅಜೀಶ್ ರವರು ನಮಗೆ ದೇವರ ವಾಕ್ಯದ ಸಂದೇಶವನ್ನು ತರಲಿಕ್ಕಿದ್ದಾರೆ ನಾಳೆ ಸಂಜೆ 7:30 ಗಂಟೆಗೆ. In closing, I request God's servant Uncle Raju Matthew to close the meeting in prayer. ಈ ಒಂದು ಕೂಟದ ಮುಕ್ತಾಯಕ್ಕಾಗಿ ದೇವರ ಸೇವಕರಾದಂತಹ ಸಹೋದರ ರಾಜು ಮ್ಯಾಥ್ಯೂ ಅಂಕಲ್ ರವರು ಕೂಟವನ್ನು ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. Request Kevin to translate. Sure, Uncle. Loving Father, we thank you for the ministry of the Word of God. ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ದೇವರ ವಾಕ್ಯದ ಸೇವೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. We thank you for the help of the Holy Spirit. ಪವಿತ್ರಾತ್ಮನ ಸಹಾಯಕ್ಕಾಗಿ ಸ್ತೋತ್ರ ಸ್ವಾಮಿ. We thank you for the servant of God. ದೇವರ ಸೇವಕರಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. We thank you for the teaching and the warning that we are given. ನಮಗೆ ಸಿಕ್ಕುವ ಒಂದು ಬೋಧನೆ ಮತ್ತು ಅದೇ ಸಂದರ್ಭದಲ್ಲಿ ನಮಗೆ ಸಿಕ್ಕುವ ಎಚ್ಚರಿಕೆ ಮಾತಿಗಾಗಿ ಸ್ತೋತ್ರ ಸ್ವಾಮಿ. Father, give us seeing eyes and hearing ears and obedient hearts. ನೋಡುವ ಕಣ್ಣುಗಳು, ಕೇಳುವ ಕಿವಿಗಳು ಮತ್ತು ವಿಧೇಯರಾಗುವ ಹೃದಯಗಳನ್ನು ನಮಗೆ ಅನುಗ್ರಹಿಸು ಸ್ವಾಮಿ. We remember our Lord's words that blessed are your eyes, blessed are your ears. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು ತಾನೇ ಹೇಳಿದ ಮಾತುಗಳು, ಕೇಳಿದ ಕಿವಿಗಳು ಧನ್ಯರು, ಕೇಳಿದ ನೋಡಿದ ಕಣ್ಣುಗಳು ಅದು ಧನ್ಯರು ಎಂಬುದಾಗಿ ಆತನು ತಿಳಿಸಿದನು. What you have given us, even the angels desire to look into it, we read. ಮತ್ತು ನೀನು ನಮಗೆ ಕೊಟ್ಟಿರುವ ಒಂದು ಅವಕಾಶವು, ಭಾಗ್ಯವು, ಇದಕ್ಕೆ ದೇವದೂತರು ಸಹ ಅವರು ಅಪೇಕ್ಷಿಸುವವರಾಗಿರುತ್ತಾರೆ. Father, we admit that many a times we have failed to obey, do what you tell us. ಅನೇಕ ಬಾರಿ ನಿನ್ನ ವಾಕ್ಯವು ನಮಗೆ ಏನನ್ನು ತಿಳಿಸ್ತಾ ಉಂಟು ಅದನ್ನು ಪರಿಪಾಲಿಸುವುದಕ್ಕೆ ಅನೇಕ ಬಾರಿ ನಾವು ಸೋತು ಹೋಗಿದ್ದೇವೆ ಸ್ವಾಮಿ. We come before you with a repentant heart. ನಾವು ಒಂದು ದೀನತೆಯ ಸ್ವಭಾವದಿಂದ, ಪಶ್ಚಾತ್ತಾಪದಿಂದ ನಿನ್ನ ಮುಂದೆಗೆ ನಾವು ಬರುತ್ತೇವೆ ಸ್ವಾಮಿ. Open our eyes that we may behold wondrous things from your word. ನಿನ್ನ ವಾಕ್ಯದಿಂದ ಅದ್ಭುತಗಳನ್ನು ನಾವು ನೋಡುವ ಹಾಗೆ ನಮಗೆ ಸಹಾಯ ಕೊಡು. We thank you for the ministry the last 2 nights, and we thank you for speaking to each one.
ಈ 2 ರಾತ್ರಿಗಳಲ್ಲಿ ದೇವರ ವಾಕ್ಯದ ಸೇವೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮೆಲ್ಲರೊಟ್ಟಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. We pray that you will continue to use your servant John Kurian and continue to use him to be a blessing to many in these days. ಈ ದಿನಗಳಲ್ಲಿ ಸಹೋದರ ಜಾನ್ ಕುರಿಯನ್ ಸಹೋದರರನ್ನು ನಿನ್ನ ಸೇವೆಯಲ್ಲಿ ನೀನು ಹೆಚ್ಚಾಗಿ ಉಪಯೋಗಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. Remember him and his family and the ministry in your loving hand. ಅವರನ್ನು, ಅವರ ಕುಟುಂಬವನ್ನು ಮತ್ತು ಅವರು ಮಾಡುತ್ತಾ ಇರುವ ಸೇವೆಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. This evening we thank you for all those who could listen. Come online and listen, Lord. We thank you. ದೇವರ ವಾಕ್ಯವನ್ನು ಕೇಳುವುದಕ್ಕಾಗಿ ಆನ್ಲೈನ್ ಬಂದ ಎಲ್ಲಾ ಪ್ರೇರಿಗಾಗಿಯೂ ಸಹ ನಾವು ಪ್ರಾರ್ಥನೆ ಮಾಡುತ್ತೇವೆ. We thank you for hearing us. ನಮ್ಮನ್ನು ಕೇಳುವುದಕ್ಕಾಗಿ ಸ್ತೋತ್ರ ಸ್ವಾಮಿ. In our Lord Jesus' most holy and precious name we pray. ಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. Amen. ಆಮೆನ್.